ಬಿಜೆಪಿಯಿಂದ ಕಾಂಗ್ರೆಸ್ ಶಾಸಕರಿಗೆ ಆಮಿಷ ವಿಚಾರ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಪರಮೇಶ್ವರ್ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಸಿಎಂ ಮಾಹಿತಿ ಇಟ್ಕೊಂಡೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಅಸ್ಥಿರಗೊಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಅಸ್ಥಿರಗೊಳಿಸೋದು ಅವರಿಗೆ ಸಾಧ್ಯ ಇಲ್ಲ. ನಮ್ಮ ಶಾಸಕರಿಗೆ ಆಮಿಷ ಕೊಡುವ ಪ್ರಯತ್ನ ಮಾಡ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆಮಿಷ ಒಡ್ಡಿ ಸರ್ಕಾರ ಮಾಡಿದ್ರು ನಮಗೆ ಆತಂಕ ಇಲ್ಲ. ಸರ್ಕಾರ ಸುಭದ್ರವಾಗಿದೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಸಕರಿಗೆ ಆಮಿಷ ತೋರಿಸಿ ಅವರಿಗೆ ಇದೊಂದು ಒಂದು ರೀತಿಯಲ್ಲಿ ಇದು ಒಂದು ಹ್ಯಾಬಿಚುವಲ್ ಇದು ಆಗ್ಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ 42 ಜನರಿಗೆ ಅವರು ಹಣ ಕೊಟ್ಟು ಮತ್ತೊಂದು ಎಲ್ಲ ಮಾಡಿ ಅವ್ರನ್ನ ತಗೊಂಡ್ರು ಅಂತೇಳಿ ಅಲ್ಲಿ ಹೇಳ್ತಾರೆ. ಅದೇ ರೀತಿ ಅವರು ಸರ್ಕಾರ ಅಲ್ಲಿ ಕೆಡವಿದ್ರು ಸರ್ಕಾರ ಮಾಡಿಕೊಂಡು ಇಲ್ಲಿ ಹಿಂದೆಲ್ಲ ಮಾಡಿದ್ದಾರೆ. ಈಗಲೂ ಕೂಡ ಆ ಪ್ರಯತ್ನ ಮಾಡ್ತಾ ಇರ್ಬೋದು. ಮಾನ್ಯ ಮುಖ್ಯಮಂತ್ರಿಗಳ ಗಂಭೀರ ಆರೋಪದಲ್ಲಿ ಖಂಡಿತವಾಗಿ ಏನಾದರೂ ಮಾಹಿತಿ ಇರಲೇಬೇಕು. ಶಾಸಕರಿಗೆ ಆಮಿಷ. ಒಂದ್ ಕಡೆಯಲ್ಲಿ ಬಿಜೆಪಿ ನಾಯಕರುಗಳು ಸಿದ್ದರಾಮಯ್ಯನವರು ಕಪೋಲಕಲ್ಪಿತವಾದಂತೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಆ ತರದ ಪ್ರಯತ್ನಗಳೇ ನಡೆದಿಲ್ಲ ಅಂತ ಹೇಳ್ತಾ ಇದ್ರು. ಸರ್ಕಾರದಲ್ಲಿ ಇರುವಂತಹ ಶಾಸಕರುಗಳು, ಸಚಿವರುಗಳು ಇವರೆಲ್ಲರೂ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಪರಮೇಶ್ವರ್ ಅವರ ಪ್ರತಿಕ್ರಿಯೆಗೆ ಮಾಹಿತಿಯನ್ನ ಇಟ್ಕೊಂಡೇ ಸಿಎಂ ಈ ತರದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳೋದ್ರ ಮುಖಾಂತರವಾಗಿ ಹೌದು ಬಿಜೆಪಿ ಈ ತರದೊಂದು ಪ್ರಯತ್ನವನ್ನ ಮಾಡ್ತಾ ಇದೆ, ಈ ಸರ್ಕಾರವನ್ನ ಕೆಡವಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಣದ ಆಮಿಷವನ್ನ ಒಡ್ಡಿ ಈ ಸರ್ಕಾರವನ್ನ ಪತನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರೋದು ಹೌದು ಅನ್ನೋದನ್ನ ಇದೀಗ ಗೃಹ ಸಚಿವರು ಕೂಡ ಒಪ್ಪಿಕೊಂಡಿದ್ದಾರೆ. ಸೊ ಅಲ್ಲಿಗೆ ಬಿಜೆಪಿ ನಾಯಕರು ಇಲ್ಲ ಅಂತ ಹೇಳ್ತಾ ಇದ್ರು, ಕಾಂಗ್ರೆಸ್ನ ನಾಯಕರುಗಳು ಹೌದು ಹೌದು ಅನ್ನುವಂಥ ವಾದವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈ ಸರ್ಕಾರ ರಚನೆ ಆದಾಗಿನಿಂದಲೂ ಕೂಡ ಈ ಸರ್ಕಾರ ಸುಭದ್ರವಾಗಿ 5 ವರ್ಷ ಯಾವುದೇ ಕಾರಣಕ್ಕೂ ಆಡಳಿತವನ್ನ ಮಾಡೋದಿಲ್ಲ, ಇವತ್ತೆಲ್ಲ ನಾಳೆ ಪತನ ಆಗೇ ಆಗತ್ತೆ ಅನ್ನುವ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಕೆಲವು ಬಿಜೆಪಿಯ ನಾಯಕರು. ಇನ್ ಕೆಲವರಂತೂ ಈ ಡಿಸೆಂಬರ್ ಅಲ್ಲೇ ಎಂಡ್ ಆಗ್ಬಿಡುತ್ತೆ, ಬರೆದು ಕೊಡ್ತೀವಿ, ಹೇಳ್ತೀವಿ ನೋಡಿ ಅಂತೆಲ್ಲ ಹೇಳ್ತಾ ಇದ್ರು. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ? ಯಾಕೆ ಈ ತರದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ? ಹಾಗಿದ್ರೆ ಈ ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡಲ್ವಾ ಅನ್ನುವಂಥ ಪ್ರಶ್ನೆ ರಾಜ್ಯದ ಜನತೆಗೂ ಕೂಡ ಕಾಡ್ತಾ ಇತ್ತು. ಅದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಒಂದು ಹೊಸ ಬಾಂಬ್ ಸಿಡಿಸ್ತಾರೆ. ದುಡ್ಡು ಕೊಟ್ಟು ಬೇಕು ಅಂತಾಲೆ ಈ ಸರ್ಕಾರ ಪತನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಿಂಬದಿಯ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. JDSನವರು ಕೂಡ ಇದೇ ಪ್ರಯತ್ನದಲ್ಲಿ ಇದ್ದಾರೆ, BJPಯವರು ಕೂಡ ಇದೇ ಪ್ರಯತ್ನದಲ್ಲಿ ಇದ್ದಾರೆ ಅಂತ